ಗೋಮಾತೆ ಎಲ್ಲರಿಗೂ ಅಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಸುವರ್ಣ ನ್ಯೂಸ್ನಲ್ಲಿ ಎರಡನೇ ದಿನ ಇದೇ ವಿಷಯದ ಬಗ್ಗೆ ಡಿಬೇಟನ್ನು ಮುಂದುವರಿಸ್ತಾ ಇದ್ದೀವಿ. ನಿನ್ನೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 3 ವರ್ಷಗಳು ತುಂಬ್ತಾ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರ ಪರಿಸರ ಇಲಾಖೆಯಿಂದ ಒಂದು ನೋಟಿಫಿಕೇಶನ್ ಹೊರಡಿಸಲಾಯಿತು. ಗೋವುಗಳನ್ನು, ಒಟ್ಟಾರೆ ಜಾನುವಾರುಗಳನ್ನು ಕೃಷಿಯ ಉದ್ದೇಶಕ್ಕೆ ಬಿಟ್ಟು ಇನ್ಯಾವುದಕ್ಕೂ ಮಾರಬಾರದು ಅನ್ನುವ ಅರ್ಥದಲ್ಲಿ ಆ ನೋಟಿಫಿಕೇಶನ್ ಇತ್ತು. ಅದರ ಅರ್ಥ ಗೋ ಮಾಂಸಕ್ಕಾಗಿ ನಡೀತಾ ಇದ್ದಂಥ ವಹಿವಾಟಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುವಂಥ ನೋಟಿಫಿಕೇಶನ್ ಇದಾಗಿತ್ತು. ಕೇಂದ್ರ ಸರ್ಕಾರ ಭಾರತದ ಜೀವಾಳವಾಗಿರುವಂಥ ಬಹು ಆಹಾರ ಸಂಸ್ಕೃತಿಗೆ ವಿರೋಧಿ ಧೋರಣೆಯನ್ನು ತಳಿತಾ ಇದೆ ಅಂತ ಕೆಲವರು ಹೇಳಿದ್ರೆ, ಹಿಂದುತ್ವದಲ್ಲಿ ಅಪಾರ ಗೌರವವನ್ನು ಪಡೆದಿರುವಂಥ ಗೋ ಸಂತತಿಯನ್ನು ರಕ್ಷಿಸೋದಕ್ಕೆ ಇಂಥದ್ದೊಂದು ಕಠಿಣ ಕಾನೂನು ಬೇಕಾಗಿತ್ತು ಅನ್ನುವ ವಿಶ್ಲೇಷಣೆ ಕೂಡ ಅನೇಕರಿಂದ ಬರ್ತಾ ಇರುವಂಥದ್ದು. ಅದರ ಕುರಿತು ಇವತ್ತು ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೀವಿ. ಹಿರಿಯ BJP ನಾಯಕರಾದಂಥ ವಾಮನಾಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ವಾಮನಾಚಾರ್ಯ ಅವರು, ಸ್ವಾಗತ ತಮ್ಮ ಕಾರ್ಯಕ್ರಮಕ್ಕೆ. ಪ್ರಗತಿಪರ ಚಿಂತಕರಾದಂಥ ಅನಂತ್ ನಾಯಕ್ ಅವರಿದ್ದಾರೆ. ಅನಂತ್ ನಾಯಕ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಲಿಂ ಮುಖಂಡರಾದಂಥ ಮುಸ್ತಫಾ ಅವರಿದ್ದಾರೆ. ಮುಸ್ತಫಾ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹುಬ್ಬಳ್ಳಿ ಸ್ಟುಡಿಯೋದಿಂದ ವಿಶ್ವ ಹಿಂದೂ ಪರಿಷತ್ ನಾಯಕಿಯಾದಂಥ ವಿದುಳಾ ಹಳದೀಪುರ ಅವರಿದ್ದಾರೆ. ವಿದುಳಾ ಅವರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಜನಜಾತಿ, ಎಸ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೊಟ್ಟ ಮೊದಲಿಗೆ ನಾನು ವಾಮನಾಚಾರ್ಯ ಅವರ ರಿಯಾಕ್ಷನನ್ನು ತೆಗೆದುಕೊಳ್ತೀನಿ. ವಾಮನಾಚಾರ್ಯ ಅವರು, ಅನಂತ್ ನಾಯಕ್ ಅವರ ಒಬ್ಬರ ಸ್ನೇಹಿತರ ಹತ್ರ ಇವತ್ತು ಮಧ್ಯಾಹ್ನ ದೂರವಾಣಿಯಲ್ಲಿ ಮಾತನಾಡ್ತಾ ಇದ್ದೆ. ಈ ಸರ್ಕಾರಕ್ಕೆ ಬಹು ಸಂಸ್ಕೃತಿ ಅಂದರೆ ಏನು ಅನ್ನೋದು ಗೊತ್ತಿಲ್ಲ, ಅಕಸ್ಮಾತ್ ಗೊತ್ತಿದೆ ಅಂದರೂ ಕೂಡ ಅದರ ನಡ ಮುರಿಬೇಕು ಅಂತ ಈ ಕೇಂದ್ರ ಸರ್ಕಾರ ಹೊರಟಿದೆ. ಆ ಕಾರಣಕ್ಕಾಗಿ ಇಂಥದ್ದೊಂದು ಅಧಿಸೂಚನೆ ಬಂದಿರುವಂಥದ್ದು. ಹಿಂದುತ್ವ ಅಂದರೆ ಬ್ರಾಹ್ಮಣ್ಯ ಅನ್ನುವ ತಪ್ಪು ಕಲ್ಪನೆಯಲ್ಲಿರೋರು ಮಾತ್ರ ಇಂಥದ್ದೊಂದು ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ಸಾಧ್ಯ ಅನ್ನುವಂಥ ಪ್ರತಿಕ್ರಿಯೆ ಅವರಿಂದ ಬಂತು. ಒಪ್ಕೊಳ್ತೀರಾ ತಾವಿದ್ನ? ಭಾರತ ಬಹಳಷ್ಟು ವರ್ಷಗಳಿಂದ ಅಗ್ರೇರಿಯನ್ ದೇಶ. ನಾವು ಅಗ್ರಿಕಲ್ಚರ್ ಅಥವಾ ವ್ಯವಸಾಯವನ್ನು ಮಾಡ್ಕೊಂಡು ಬದುಕಿದ್ದೇವೆ. ವ್ಯವಸಾಯ ಇದು ಪ್ರಾರಂಭ ಆಗೋದಕ್ಕಿಂತ ಮೊದಲು, ಅಂದರೆ ಭಾರತ ಅಗ್ರಿಕಲ್ಚರ್ ದೇಶ ಆಗೋದಕ್ಕಿಂತ ಮೊದಲು ಈ ದೇಶದಲ್ಲಿ ಹಸುವನ್ನು ಆಹಾರವಾಗಿ ಎಲ್ಲ ಜಾತಿಯವರು ಇನ್ಕ್ಲೂಡಿಂಗ್ ಬ್ರಾಹ್ಮಣರನ್ನು ಕಡಿದು ತಿಂದಂಥ ಬೇಕಾದಷ್ಟು ಉದಾಹರಣೆಗಳಿದೆ. ದಟ್ ಈಸ್ ಅ ಮೇಜರ್ ಸ್ಟೇಟ್ಮೆಂಟ್ ಸರ್. ನೀವು ಮಾಡಿದಂಥ ತುಂಬ ಪ್ರಮುಖವಾದಂಥ ಸ್ಟೇಟ್ಮೆಂಟ್ ಅದು. ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾಗೋದಕ್ಕಿಂತ ಮುಂಚೆ ಬ್ರಾಹ್ಮಣರು ಸೇರಿದಂತೆ ಎಲ್ಲರೂ ಹಸುವನ್ನು ತಿಂತಾ ಇದ್ರು ಅಂತೀರಿ ತಾವು. ಇವತ್ತಿಗೂ ನೇಪಾಳದಲ್ಲಿಯ ವಿವಿಧ ಕಮ್ಯುನಿಟಿಗಳು, ಓಕೆ, ನಾರ್ತ್ ಈಸ್ಟಲ್ಲಿರುವಂಥ, ಈಗ ಅಲ್ಲಿ ಸ್ವಲ್ಪ ಕ್ರಿಶ್ಚಿಯನ್ರ ಸಂಖ್ಯೆ ಹೆಚ್ಚಾಗಿರ್ಬೋದು, ಆದರೆ ಇದ್ರ ಹಿಂದಿದ್ದಂಥ ಬೇರೆ ಬೇರೆ ಟ್ರೈಬ್ಗಳು, ಅಲ್ಲೂ ಕೂಡ ಜಾತಿ ವಿವಿಧವಾದಂಥ ಗ್ರೂಪ್ಗಳಿವೆ. ಎಲ್ಲ ಜಾತಿಯವರು ಈಗಲೂ ಹಸು ತಿಂತಾರೆ. ಓಕೆ, ನಾವು ಪ್ರಾರಂಭ ಮಾಡಬೇಕಾಗಿದ್ದು ಎಲ್ಲಿ ಅಂದರೆ, ಮೊದಲನೇದ್ದು ಗೋಮಾತೆ. ನಾನು ಒಬ್ಬ ವೈಜ್ಞಾನಿಕ ಮನುಷ್ಯನಾಗಿ ನನಗೇನು ಗೋಮಾತೆ ಅಲ್ಲ, ನನಗಲ್ಲ. ಓಕೆ. ಎರಡನೇದ್ದು, ಗೋವಿಗೆ ಹಿಂದೂಗಳಿಗೆ ತುಂಬ ಏನೋ ಸಂಬಂಧ ಇದೆ ಅಂತ ನನಗೆ ಅನಿಸಿಲ್ಲ. ಓಕೆ 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 ಗೋವಿಗೆ ಭಾರತೀಯರಿಗೆ, ಎಸ್, ಗೋವಿಗೆ ಇಲ್ಲಿ ವ್ಯವಸಾಯ ಮಾಡುವಂಥ ಓಕೆ ಅಗ್ರೇರಿಯನ್ ಫ್ಯಾಮಿಲಿಗಳಿಗೆ ತುಂಬ ಸಂಬಂಧ ಇದೆ. ತಾವು ಹೇಳುವಂಥದ್ದು ಗೋಹತ್ಯಾ ನಿಷೇಧ ಅನ್ನೋದು ಧಾರ್ಮಿಕ ಕಾರಣಕ್ಕಾಗಿ ಪ್ರಾಮುಖ್ಯ ಅಲ್ಲ, ಆರ್ಥಿಕ ಕಾರಣಕ್ಕಾಗಿ ಪ್ರಾಮುಖ್ಯತೆಯನ್ನು ಪಡೆದು, ಆರ್ಥಿಕ ಮತ್ತು ಅದರ ಜೊತೆನೆ ನಾವು ಒಂಚೂರು ಅದಕ್ಕೆ ಸಾಮಾಜಿಕ ಅಂತಲೂ ಅನ್ನೋಣ. ಯಾಕೆಂದರೆ ಆರ್ಥಿಕ ಕಾರಣಗಳು 5,000 ವರ್ಷಗಳಲ್ಲಿ ಸತತವಾಗಿ ನಡೆದ ಮೇಲೆ ಅದು ಒಂದು ಸಮಾಜದ ಗುಣವೂ ಆಗುತ್ತೆ. ಸಂಬಂಧಪಟ್ಟಂತೆ ಅನೇಕ BJP ಮುಖಂಡರ ಜೊತೆ ನಾನು ಮಾತನಾಡಿದ್ದೀನಿ. ಎಲ್ಲರಿಗಿಂತ ಪ್ರಾಕ್ಟಿಕಲ್ ಆದಂಥ ವಾದ ತಮ್ಮದು ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಬರ್ತೀನಿ ನಿಮಗೆ. ಎಸ್, ಅನಂತ್ ನಾಯಕ್ ಅವರೇ, ನಿನ್ನೆ ಕೇಂದ್ರ ಸರ್ಕಾರ ತಗೊಂಡಿರುವಂತಹ ತೀರ್ಮಾನ ಜಾನುವಾರುಗಳ ಮಾರಾಟವನ್ನು ನಿಷೇಧ ಮಾಡಬೇಕನ್ನುವಂಥದ್ದು. ಎಸ್, ಮಾಂಸಕ್ಕಾಗಿ ಮಾರುವುದನ್ನು ನಿಷೇಧ ಮಾಡಬೇಕು ಅಂತ. ಜಾನುವಾರುಗಳು ಅಂತಂದು ಹೇಳಿದರೆ, ಆ್ಯಸ್ ಫಾರ್ ಅವರ 1960 ಆ್ಯಕ್ಟು, ಜಾನುವಾರು ಅಂದರೆ ಎತ್ತು, ಎಮ್ಮೆ, ಕೋಣ, ಒಂಟೆನೂ ಸೇರಿಕೊಂಡಂಗೆ ಬರ್ತದೆ. ಇವು ಎಲ್ಲವನ್ನೂ ಮಾಂಸಕ್ಕಾಗಿ ಮಾರಾಟ ಮಾಡೋದನ್ನು ನಿಷೇಧ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಅದು ಬರುವ ಮೊದಲು ಇರುವ ಕಾನೂನುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ತಪ್ಪು ಮಾಡಿದೆ. ಜಾನುವಾರುಗಳನ್ನು ಸಂರಕ್ಷಣೆ, ವ್ಯಾಪಾರ ಮಾಡುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರಗಳದ್ದು ಅಂತಂದೇಳಿ ಈಗಾಗಲೇ ಕಾನೂನಿದೆ, ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಇದೆ. ಓಕೆ,
ಆ ಕಾನೂನಿನ ಆರ್ಟಿಕಲ್ 37, 38 ಅದನ್ನೆಲ್ಲವನ್ನು ಸ್ಪಷ್ಟವಾಗಿ ಹೇಳ್ತಾ ಇರಬೇಕಾದ್ರೆ ಮತ್ತೆ ಈ ಥರದ್ದು ಮಾಡೋದ್ರ ಮುಖಾಂತರ ಅಂದರೆ ಪ್ರಾಯೋಗಿಕವಲ್ಲದ, ಜಾರಿ ಮಾಡಲು ಸಾಧ್ಯವಲ್ಲದ, ಸುಮ್ಮನೆ ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಜಾನುವಾರುಗಳನ್ನು ಮಾರಾಟ ಮತ್ತು ಇದರ ಸಂರಕ್ಷಣೆ ಕುರಿತಂತೆ ರಾಜ್ಯಗಳಿಗೆ ಅಧಿಕಾರ ಇರೋದ್ರಿಂದ ಅದನ್ನು ಜಾರಿ ಮಾಡುವಂಥ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ಕೃಷಿ ಮಾರುಕಟ್ಟೆ, ಪಶು ಸಂಗೋಪನಾ ಇಲಾಖೆ ಎಲ್ಲರೂ ತೊಡಗಿಸ್ಕೊಳ್ಬೇಕಾಗಿರೋದ್ರಿಂದ ಇದು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯನ್ನು ಸರ್ವಾಧಿಕಾರಿ ಧೋರಣೆಯನ್ನ ರಾಜ್ಯಗಳ ಮೇಲೆ ಹೇರುವಂತ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದು ಒಂದು ರಾಜಕೀಯದ ಗಿಮಿಕ್ ಹೊರತಾಗಿ ಇದು ಜಾರಿಯಾಗುವಂತಹ ಯಾವುದೇ ಕಾನೂನು ಅಲ್ಲ ಅನ್ನುವಂಥದ್ದನ್ನು ನಾನು ಮೊದಲನೇದಾಗಿ ನನ್ನ ಅಭಿಪ್ರಾಯ ಹೇಳ್ತೇನೆ. ವಿದುಳಾ ಹಳದಿಪುರ ಅವರೇ, ಕೇಳಿಸ್ಕೊಂಡ್ರ ಅನಂತ್ ನಾಯಕ್ ಅವರ ವಾದವನ್ನ? ನಮಸ್ಕಾರ. ಕೇಳಿಸ್ಕೊಂಡ್ರ? ಹೌದು ಸರ್. ಒಪ್ಕೊಳ್ತೀರಾ? ತುಂಬಾ ಇಂಪ್ರಾಕ್ಟಿಕಲ್ ಆದಂತಹ ಕಾನೂನನ್ನ ಕೇಂದ್ರ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿದೆ. ಈಗಾಗಲೇ ಕಾನೂನುಗಳಿವೆ, ರಾಜ್ಯ ಸರ್ಕಾರ ಆ ಕಾನೂನುಗಳನ್ನು ಪಾಲಿಸಬೇಕು. ಸರ್ವಾಧಿಕಾರಿ ಧೋರಣೆ ಇದು ನರೇಂದ್ರ ಮೋದಿ ಅವರದು ಅಂತ. ಮೊದಲನೇದಾಗಿ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸಮಸ್ತ ಹಿಂದೂ ಸಮಾಜ ಕೇಂದ್ರ ಸರ್ಕಾರದ ಈ ಒಂದು ಏನು ಹೇಳ್ತೇವೆ, ಸರ್ಕಾರದ ಒಂದು ಈ ನಡೆಗೆ ಬಹಳ ಪ್ರಶಂಸೆ ಮಾಡ್ತೇವೆ, ನಾವು ಅಭಿನಂದನೆಯನ್ನು ಕೊಡ್ತೇವೆ. ಅನೇಕ ರಾಜ್ಯಗಳಲ್ಲಿ ಕಾನೂನು ಇದೆ ನಿರ್ಬಂಧ ಮಾಡಬೇಕು ಅಂತ ಗೋಹತ್ಯೆಯನ್ನ, ಆದರೆ ಅದು ಕೇವಲ ಕಾನೂನು ಆಗಿ ಇರಬಾರ್ದು. ಅದನ್ನು ನಾವು ಕಾನೂನು ಏನಿದೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು, ಇದನ್ನು ನಾವು ಹೇಳ್ತೇವೆ. ಇದು ಯಾವುದೇ ಸರ್ವಾಧಿಕಾರದ ಪ್ರಶ್ನೆ ಆಗುವುದಿಲ್ಲ. ಹಿಂದೂ ಬಾಹುಳ್ಯ ಇರುವಂಥ ಭಾರತ ದೇಶದಲ್ಲಿ ಗೋಹತ್ಯೆ ಮಾಡೋದು ಅತ್ಯಂತ ದುರ್ದೈವದ ಸಂಗತಿ ಇದೆ ಇವತ್ತು. ಕಾರಣ ಗೋಮಾತೆ 100 ಕೋಟಿ ಹಿಂದೂಗಳ ಒಂದು ಪೂಜಾ ಸ್ಥಾನ ಇದೆ. ಗೋವನ್ನ ಮಾತೆ ಅಂತ ಪೂಜೆ ಮಾಡೋದು ಹಿಂದೂಗಳ ಒಂದು ಧಾರ್ಮಿಕ ಭಾವನೆ ಇದೆ. ಆದ್ರಿಂದ ಈ ಒಂದು ಕಾನೂನು ಏನ್ ತರ್ತಾ ಇದ್ದಾರೆ ಇದಕ್ಕೆ ನಾವು ಬಹಳ ಅಭಿನಂದನೆಯನ್ನ ಕೊಡ್ತಾರೆ. ತಡವಾಗಿದ್ರೂ ಸಹ ಅವರಿಗೆ ನಾವು ಅಭಿನಂದನೆಯನ್ನ ಕೊಡ್ತಾ ಇದ್ದೇವೆ. ಅದರಿಂದ ಇದು ಯಾವುದೇ ಸರ್ವಾಧಿಕಾರದಲ್ಲ, ಇದು ಹಿಂದೂಗಳ ಒಂದು ಧಾರ್ಮಿಕ ಭಾವನೆ. ವಾದವನ್ನ ನೋಡಿದ್ರೆ ವಿದುಳಾ ಅವರೇ, ಇವತ್ತು ತಮಗೂ ವಾಮನಾಚಾರ್ಯ ಅವರಿಗೂ ಜಿದ್ದಾಜಿದ್ದಿ ಹತ್ಕೊಳ್ಳುವಂತ ಸಾಧ್ಯತೆ ನನಗೆ ಕಾಣಿಸ್ತಾ ಇದೆ. ಎಸ್ ಮುಸ್ತಫಾ ಅವರೇ. ಸರ್, ಇದು ಗೋವಿನ ವಿಷಯದಲ್ಲಿ ಬರ್ತೀನಿ ವಿದುಳಾ ಅವರೇ, ಬರ್ತೀನಿ ನಾನು ನಿಮಗೆ. ಗೋವಿನ ವಿಷಯದಲ್ಲಿ ಹಿಂದೂಗಳಿಗೆ ಭಾವನಾತ್ಮಕ ಸಂಬಂಧ ಇದೆ ಕೆಲವರಲ್ಲಿ, ಅದನ್ನು ನಾವು ನಂಬ್ತೀವಿ. ಅವರ ಭಾವನಾತ್ಮಕ ಸಂಬಂಧಗಳಿಗೆ ನಾವು ಗೌರವ ಕೊಡಬೇಕು, ಆ ಗೌರವವನ್ನು ಸಹ ಸೂಚಿಸ್ತೀವಿ. ಗೋವು ಪೂಜ್ಯ ಪ್ರಾಣಿ ಅಂತಲೂ ಒಪ್ಕೊಳ್ತೀನಿ. ಆದರೆ ಕೇಂದ್ರ ಸರ್ಕಾರ ಈ ಒಂದು ಕಾನೂನು ಜಾರಿ ಮಾಡಬೇಕಾದ್ರೆ ಕೆಲವು ವಿಷಯಗಳಲ್ಲಿ ಗಮನ ಇಡಬೇಕಾಗಿತ್ತು. ರೈತರಿಂದ ಗೋವನ್ನು ಮಾರಾಟ ಕೇವಲ ರೈತರಿಗೆ ಮಾತ್ರ ಮಾರಾಟ ಮಾಡಬೇಕು ಮತ್ತು ಮಾಂಸಕ್ಕಾಗಿ ಮಾರಾಟ ಮಾಡಬಾರ್ದು ಅಂತೇಳಿ ಹೇಳಿದೆ. ಇದರಲ್ಲಿ ರೈತರಿಗಾಗುವಂಥ ಆರ್ಥಿಕ ನಷ್ಟವನ್ನು ಯಾವ ರೀತಿ ತುಂಬಿಕೊಡ್ತಾರೆ ಕೇಂದ್ರ ಸರ್ಕಾರ. ಎರಡನೇದು, ಆ ಗೋವುಗಳು ನಿಷ್ಪ್ರಯೋಜಕವಾದಾಗ ಅವು ಗೋಶಾಲೆಗಳಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಹಾಗೂ ಗೋ ಮಾಂಸವನ್ನು ನಿಷೇಧ ರಫ್ತು ಮಾಡೋದನ್ನು ಮೊದಲು ನಿಲ್ಲಿಸಬೇಕಾಗುತ್ತೆ ಕೇಂದ್ರ ಸರ್ಕಾರ. ಅವೆಲ್ಲ ಬಿಟ್ಟು ಕೇವಲ ಈ ಕೆಲವರ ಆಹಾರ ಪದ್ಧತಿಯನ್ನು ವಿರೋಧಿಸ್ತಾ ಇದೆ ಅಂದ್ರೆ ಅದು ತುಂಬಾ ನೋವಿನ ಸಂಗತಿ. ಇತ್ತೀಚೆಗೆ ಬಂದಂತ ಅಂಕಿಅಂಶದ ಪ್ರಕಾರ ಪ್ರತಿ ವರ್ಷ 26,000 ಕೋಟಿ ರೂಪಾಯಿಯ ಗೋಮಾಂಸ ಭಾರತದಿಂದ ಹೊರಗಡೆ ರಫ್ತಾಗುವಂಥದ್ದು. ಮೊದಲು ಅದರ ರಫ್ತನ್ನು ನಿಲ್ಲಿಸಿದ್ರೆ ಸಹಜವಾಗಿ ಮಾಂಸಕ್ಕಾಗಿ ಗೋವುಗಳನ್ನು ಕತ್ತರಿಸೋ ಪ್ರಕ್ರಿಯೆ ನಿಂತು ಹೋಗುತ್ತೆ, ಅಥವಾ ತುಂಬ ಜಾಸ್ತಿಯಾಗಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಮುಸ್ತಫಾ ಅವರ ವಾದ ಆಗಿತ್ತು.